ವೆಲ್ಕಮ್ ಫ್ರೆಂಡ್ಸ್. ನಾನಿವತ್ತು ಒಂದು ಪಿಕಾ ಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಗೈಡೆನ್ಸ್ ಏನು ಬರ್ತಾಯಿದೆ, ಈಗ ನಮಗೆ ದೇವ್ರು ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ 5 ಫೈಲ್ ಇಟ್ಟಿದ್ದೀನಿ. ನಿಮಗೆ ಯಾವ್ದು ಬೇಕು ಚೂಸ್ ಮಾಡಿ. ಸೊ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಯಾವುದೇ ಫೈಲಲ್ಲಿ ಸಿಗ್ಬೋದು. ಸೊ ಎಲ್ಲ ಫೈಲು ನೋಡಿ, ಇಲ್ಲಾಂದರೆ ನಿಮಗೆ ಯಾವುದೇ ಇದರಲ್ಲಿ ಇಂಟ್ಯೂಟಿವ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಫೈಲ್ನ. ಅಂದರೆ ಸುಮ್ಮನೆ ಈಗ ನಮಗೆ ಯಾವುದೋ ಒಂದು ಕಾರ್ಡ್ ಚೆನ್ನಾಗಿ ಕಾಣ್ತು ಅಂತ ಹಾಕಿ ಟ್ರೈ ಮಾಡಬಾರ್ದು. ಒಂದು 30 ಸೆಕೆಂಡ್ ನೀವು ಮನಸ್ಸಲ್ಲಿ ಪ್ರೇ ಮಾಡ್ತಾ ಗಾರ್ಡ್ನ ನಿಮಗೆ ಯಾವ್ದು ಫೈಲ್ ಇಂಟ್ರೆಸ್ಟ್ ಆಗುತ್ತೋ ಅದನ್ನು ಚಾಯ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಫೈಲ್ 1, ಫೈಲ್ 2, ಫೈಲ್ 3, ಫೈಲ್ 4, ಫೈಲ್ 5. ಸೊ ಇವಾಗ ನಾನು ಫೈಲ್ 1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 9 ಆಫ್ ಮಾರ್ಕ್ಸ್. ಸೊ ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರ ಅವ್ರಿಗೆ ಕಾರ್ಡ್ ಇದು. ಓಕೆ, ಕಾಳಿಮಾ, ನಾರದ ಮುನಿ, ನಿತ್ಯಾನಂದ ಪ್ರಭು. ಸೊ ನಿತ್ಯಾನಂದ ಪ್ರಭು ಕಾರ್ಡ್ ಅಂದ ತಕ್ಷಣ ನೀವು ಈಗಿನ ನಿತ್ಯಾನಂದರು ಅಂದ್ಕೋಬೇಡಿ, ಇವರು ಹಿಂದಿನವರು ಮಹರ್ಷಿ ಇವರು. ಓಕೆ ಫ್ರೆಂಡ್ಸ್, ನಾವು ಒಂದೊಂದೇ ಕಾರ್ಡ್ ನೋಡೋಣ. ಸೊ ನಾರದ ಮುನಿ. ಓಕೆ, ನಿಮಗೆ ನಾರದ ಮುನಿ ಏನು ಹೇಳ್ತಾ ಇದ್ದಾರೆ ಅಂದರೆ ಫ್ರೆಂಡ್ಸ್ ನೋಡಿ, ನಾನು 3 ಡಿಸ್ಪ್ಲೇ ಮಾಡ್ತೀನಿ. ನಿಮ್ಮ ಕಾರ್ಡ್ಸ್ ಪ್ರಕಾರ ಈಗ ನಿಮ್ಮದು ಲೈಫ್ ಸಿಚುವೇಶನ್ ತುಂಬ ಬರ್ಡನಲ್ಲಿದ್ದೀರಾ ಅಂತ ಅನ್ಕೋತೀನಿ ನಾನು. ನಿಮಗೆ ಫೈಲ್ 1 ಯಾರು ಚೂಸ್ ಮಾಡಿದ್ದೀರಾ ಅವರು ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನಲ್ಲಿ ನೀವು ಇರ್ಬೋದು. ಅದಕ್ಕೋಸ್ಕರನೇ ನಿಮಗೆ ಈ ರೀತಿ ಕಾರ್ಡ್ ಬಂದಿದೆ ಅಂತ ಹೇಳ್ತೀನಿ. ಈಗ ನಿಮ್ಮ ಲೈಫಲ್ಲಿ ಯಾವುದೇ ತೊಂದರೆ ಇರ್ಬೋದು, ಫ್ಯಾಮಿಲಿಯಾಗಿ, ಬಿಸ್ನೆಸ್ಸು, ಏನೇ ಇರಲಿ. ಸೊ ಅದಕ್ಕೆ ನಿಮಗೆ ಸಜೆಷನ್ ನಾರದ ಮುನಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಕ್ರಿಯೇಟಿವಿಟಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೊಬ್ಬರು ತುಂಬ ಚೆನ್ನಾಗಿ ಹಾಡು ಹೇಳೋರಾಗಿರ್ಬೋದು, ಅಥವಾ ತುಂಬ ಚೆನ್ನಾಗಿ ವೀಣೆ ನುಡ್ಸೋಕ್ಕೆ ಬರ್ತಾ ಇರ್ಬೋದು ನಿಮಗೆ, ಅಥವಾ ನೀವು ತುಂಬ ದೇವ್ರ ಹಾಡುಗಳು ಹೇಳ್ಬೋದು, ಫಿಲಮ್ ಹಾಡು ಯಾವುದೇ ಇರಲಿ, ಅಥವಾ ನಿಮ್ಗೆ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ನೀವು ಕಲಿತಿರ್ಬೋದು ಅಥವಾ ಕಲ್ತಿರ್ಬೋದು. ಆ ಥರ ಇದೆ ನಿಮ್ಮದು. ಒಟ್ಟು ನೀವು ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ಮತ್ತು ದೇವ್ರ ಬಗ್ಗೆ ಈಗ ನಿಮಗೇನಾದರೂ ಈಗ ನೀವು ಇರೋ ಸಿಚುವೇಶನ್ ನೋಡಿದರೆ ನಿಮಗೆ ದೇವ್ರ ಮೇಲೆ ಪೂಜೆ ಮಾಡೋದಾಗಲಿ ಅಥವಾ ಮೆಡಿಟೇಷನ್ ಮಾಡೋದಾಗಲಿ ಯಾವುದೇ ರೀತಿ ನಿಮಗೆ ಇಷ್ಟ ಆಗ್ತಾಯಿಲ್ಲ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಬೇಕು. ನೀವು ಈ ಸಿಚುವೇಷನ್ನಲ್ಲಿರೋದ್ರಿಂದ ನೀವು ಈ ರೀತಿ ನಿಮ್ಮ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡಿ, ನೀವು ಮೆಡಿಟೇಷನ್ ಮಾಡಿ, ಮತ್ತು ಪ್ರೇಯರ್ ಮಾಡಬೇಕು. ದೇವ್ರದ್ದು ಚಾಂಟಿಂಗ್ ಮಂತ್ರ ಎಲ್ಲ ಮಾಡಿದರೆ ನಿಮಗೆ ಇದನ್ನು ಮಾಡಬೇಕು ನೀವು. ಇದನ್ನು ಮಾಡಿದಾಗ ಇಲ್ಲಿ ಕಾಳಿಮಾ ಬಂದಿದ್ದಾಳಂದ್ರೆ, ಸೊ ನಿಮ್ಮನ್ನು ಆಗದೇ ಇರೋರು ಯಾರೋ ಎನಿಮಿಗಳಿದ್ದಾರೆ ಅಂತ ಅರ್ಥ. ಸೊ ನಿಮ್ಮನ್ನು ನೋಡಿದರೆ ತುಂಬ ಜಲೆಸ್ ಪಡ್ತಾ ಇರ್ಬೋದು, ಅಥವಾ ನಿಮ್ಮದು ಕರಿಯರ್ ಇಂಪ್ರೂವ್ಮೆಂಟ್ಸ್ ನೋಡಿ ಅವ್ರಿಗೆ ಜಲಸಿ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಇಂಪ್ರೂವ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಬ್ಯೂಟಿನೋ. ಸೊ ಏನೋ ಒಂದು ಒಟ್ಟು ನಿಮ್ಮ ಮೇಲೆ ಒಂದು ಜಲಸ್ನೆಸ್ ಇದೆ, ಮತ್ತು ಇವಿಲ್ಲ ಇದೆ ಅಂತ ಹೇಳ್ಬೋದು, ದೃಷ್ಟಿದೋಷ, ಏನೋ ಒಂದು ಬ್ಯಾಡ್ ಎನರ್ಜಿ ಒಟ್ಟು ನಿಮಗೆ ತೊಂದರೆ ಮಾಡ್ತಾಯಿದೆ ಅಂತ ಹೇಳ್ತಾ ಇರೋದ್ರಿಂದನೇ ಕಾಳಿಮಾ ಬಂದಿರೋದು. ಸೊ ಕಾಳಿಮಾ ಬಂದಿರೋದು. ಈಗ ನೀವು ಏನು ಮಾಡಬೇಕಂದ್ರೆ, ಪ್ರೇಯರು ಕಾಳಿಮಾ, ದುರ್ಗಾದೇವಿ, ಕಾಳಿಮಾ, ಈ ರೀತಿ ದೇವಿ ಪ್ರೇಯರ್ ಮಾಡಿ, ಜೊತೆಗೆ ಇಲ್ಲಿ ಮೆಡಿಟೇಷನ್ ಮಾಡಬೇಕು. ನಾರದ ಹೇಳ್ತಿದ್ದಾರೆ ಅಂದರೆ ನೀವು ದೇವ್ರ ಹಾಡು ಕೇಳಬೇಕು, ಮೆಡಿಟೇಷನ್ ಮಾಡಬೇಕು, ಜೊತೆಗೆ ದೇವಿ ದುರ್ಗಾದೇವಿ, ಕಾಳಿ ಮಾತೆಗೆ ಪ್ರೇಯರ್ ಮಾಡಿ. ಆವಾಗ ನಿಮಗೆ ಹ್ಯಾಪಿನೆಸ್ ಬರುತ್ತೆ. ನಿಮ್ಮ ಸುತ್ತ ಇರೋ ಶತ್ರುಗಳನ್ನು ಇಲ್ಲಿ ಕಾಳಿ ಮಾತೆ ಹೇಗೆ ದೂರ ಮಾಡ್ತಿದ್ದಾಳೋ, ತೊಂದರೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾಳೋ, ಹಾಗೆ ನಿಮ್ಮ ಜೀವನದಲ್ಲಿರೋ ತೊಂದರೆಗಳನ್ನೆಲ್ಲ ದೇವಿ ಮಾತೆ, ಕಾಳಿ ಮಾತೆ ಸಂಹಾರ ಮಾಡಿ ತೊಂದರೆಗಳನ್ನು ನಿಮಗೆ ರಕ್ಷಣೆ ಕೊಡ್ತಾಳೆ. ಸೊ ಆವಾಗ ನಿಮಗೇನಾಗುತ್ತೆ, ಹ್ಯಾಪಿನೆಸ್. ಇಲ್ಲಿ ನೋಡಿ, ಇದು
ಆ, ನಿತ್ಯಾನಂದ ಪ್ರಭು ಇವರು ಗುರುಗಳು, ಒಬ್ಬರು ತುಂಬ ದೊಡ್ಡ ಗುರುಗಳು. ಈಗಿನ ನಿತ್ಯಾನಂದರು ಅಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವ್ರ ಲೈಫ್ ಪೂರ್ತಿ ಇವ್ರ ಮೆಡಿಟೇಷನ್ನು, ಧ್ಯಾನ, ಈ ರೀತಿ ನಮ್ಮ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಹೇಗಿದ್ದಾರೋ ಹಾಗೆ ಇವರು ಒಬ್ಬರು. ಸೊ ಈ ರೀತಿ ನೀವು ತೊಂದರೆಯಿಂದ ಈಗಿರೋ ತೊಂದರೆಗೋಸ್ಕರ ನೀವು ಈ ರೀತಿ ನಿವಾರಣೆ ಮಾಡ್ಕೊಂಡು ಬಂದರೆ ಹ್ಯಾಪಿನೆಸ್ ಬರುತ್ತೆ. ಈಗೇನು ನಿಮಗೆ ಕನ್ಫ್ಯೂಷನ್, ಬರ್ಡನ್ ಇದೆಯಾ, ಇದು ಈ ರೀತಿ ನೀವು ಇರೋದಿಲ್ಲ. ಆವಾಗ ನಿಮ್ಮ ಲೈಫಲ್ಲಿ ಫುಲ್ಫಿಲ್ಮೆಂಟ್ ಬರುತ್ತೆ, ಹ್ಯಾಪಿಯಾಗಿರ್ತೀರ, ಸಂತೋಷವಾಗಿರ್ತೀರ ಅಂತ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ನಿಮ್ಮ ಶತ್ರುಗಳು ಇದ್ದಾರೆ ಅನ್ನೋದನ್ನು ರೆಕಗ್ನೈಸ್ ಮಾಡಿ, ಸೊ ಅವರಿಂದ ಯಾರನ್ನು ಹತ್ತಿರ ಇಟ್ಕೋಬೇಕು, ಯಾರನ್ನು ದೂರ ಇಡಬೇಕು ಯೋಚನೆ ಮಾಡಿ. ಲೈಫ್, ಕರಿಯರ್, ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಸೊ ಟ್ರೈ ಮಾಡಿ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್. ಸೊ ಫೈಲ್ 1 ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದು ಜನರಲ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ ಹೇಳಲ್ಲ. ನೀವು ಪರ್ಸ್ನಲ್ ರೀಡಿಂಗ್ ಬೇಕನ್ನಿಸಿದವರು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ ಫ್ರೆಂಡ್ಸ್, ಈಗ ಫೈಲ್ 2 ನೋಡೋಣ. ಟೆನ್ ಆಫ್ ವಾಂಡ್ಸ್, ಕಲ್ಕಿ, ಗಂಗಾ, ದುರ್ಗಾ. ಓಕೆ ಫ್ರೆಂಡ್ಸ್, ಫೈಲ್ 2 10 ಆಫ್ ವಾಂಡ್ಸ್. ಸೊ ನೀವು ತುಂಬ ಬರ್ಡನಲ್ಲಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ನೀವು ತುಂಬ ಕನ್ಫ್ಯೂಷನಲ್ಲಿದ್ದೀರಾ. ಲೈಫ್ ಒಳಗೆ ತುಂಬ ಟಫ್ ಸಿಚುವೇಶನ್ ಈಗ ನಡೀತಾ ಇರ್ಬೋದು, ಅಥವಾ ಅದರಿಂದ ನೀವು ಹೊರಗೆ ಬಂದಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ನೋಡಿ ನಿಮಗೆ ಕಾಳಿ ಮಾತೆ ದುರ್ಗಾದೇವಿ ಬಂದಿರೋದು. ಅಂದರೆ ಈಗ ನಿಮ್ಮದು, ಸೊ ಓಕೆ ಫ್ರೆಂಡ್, ನೀವು ಹೆದರಬೇಡಿ. ನಿಮ್ಮದು ಲೈಫಲ್ಲಿ ಎಷ್ಟೇ ಟಫ್ ಸಿಚುವೇಶನ್ ಇರಲಿ, ನಿಮಗೆ ಎಷ್ಟೇ ದುಃಖ ಇರಲಿ, ನಿಮಗೆ ಎಷ್ಟೇ ಆಪೋಸಿಟ್ ಪೀಪಲ್ ಇರಲಿ, ಏನೇ ತೊಂದರೆ ಇದ್ರೂ ನೀವು ಹೊರಗೆ ಬರ್ತೀರಿ. ಯಾಕೆಂದರೆ ಇದು ದೇವಿ ನಿಮಗೆ ಏನು ಸಜೆಷನ್ ಕೊಡ್ತಾ ಇದ್ದಾಳೆ ಅಂದರೆ, ನಿಮಗೆ ಏನೀಗ ಬರುತ್ತೆ ನಿಮ್ಮ ಹತ್ರ ಅಂತಲೇ ಇದ್ರ ರೀಡಿಂಗ್ ಮಾಡ್ತಿರೋದು. ಸೊ ನೀವು ಇಷ್ಟು ತೊಂದರೆಯಲ್ಲಿದ್ದೀರ ಅಂತ ನಂಗೆ ಗೊತ್ತಾಗ್ತಾ ಇದೆ. ಆದರೆ ಯೋಚನೆ ಮಾಡಬೇಡಿ, ನಿಮಗೆ ದುರ್ಗಾದೇವಿ ಬಂದಿದ್ದಾಳೆ. ಅಂದರೆ ದೇವಿ ಹೇಳ್ತಾ ಇದ್ದಾಳೆ. ಸೊ ನೀವು ದೇವಿ ಪೂಜೆ ಮಾಡಿ. ನಿಮಗೆ ಇಬ್ಬರು ದೇವಿ ಬಂದಿದ್ದಾರೆ ನೋಡಿ, ಇಲ್ಲಿ ಗಂಗಾ ಬಂದಿದ್ದಾಳೆ, ದುರ್ಗಾದೇವಿ ಬಂದಿದ್ದಾಳೆ. ಸೊ ನೀವು ದುರ್ಗಾ ಮಾತೆ ಪೂಜೆ ಮಾಡಬೇಕು, ಗಂಗಾ ದೇವಿ ಪೂಜೆ ಮಾಡಬೇಕು, ಇಬ್ಬರೂ ಪೂಜೆ ಮಾಡಿ. ನಿಮಗೆ ಯಾವುದೇ ಮಂತ್ರ ಬಂದರೆ ಚಾಂಟ್ ಮಾಡಿ, ಮೆಡಿಟೇಷನ್ ಮಾಡಿ. ಸೊ ನಿಮ್ಮ ಹತ್ರ ಏನೀಗ ನಿಮ್ಮನ್ನು ಕಂಡ್ರೆ ಆಗದೆ ಇರ್ಬೋದು, ಅಥವಾ ನಿಮಗೂ ಸ್ವಲ್ಪ ಬೇರೆ ಏನೇ ಒಂದು ಕೆಟ್ಟ ಜನರ ದೃಷ್ಟಿ ಇರ್ಬೋದು, ಅಥವಾ ಅಸೂಯೆ, ಹೊಟ್ಟೆಗೆ ಏನೋ ನಿಮ್ಮನ್ನು ನೋಡಿದರೆ ಅವ್ರಿಗೆ ಜಲಸಿ ಫೀಲ್ ಆಗುತ್ತೆ. ಸೊ ಏನೇ ನಿಮಗೆ ತೊಂದರೆ ಇದ್ರೂ ಅದು ಹೋಗಬೇಕಂದ್ರೆ ನೀವು ದುರ್ಗಾದೇವಿನ ಪೂಜೆ ಮಾಡಬೇಕು. ನಿಮ್ಮದು ಪರ್ಸ್ನಲ್ ಗೋತ್ರ ಏನಾದರೂ ನೀವು ಮರ್ತಿದ್ರೆ, ಅಥವಾ ನಿಮ್ಮದು ಮನೆ ದೇವ್ರ ಪೂಜೆಗಳು ಆ ಥರ ನಿಮಗೇನಾದರೂ ಮರ್ತಿದ್ರೆ ಅದನ್ನೆಲ್ಲ ಮಾಡಿ. ಸೊ ನಿಮಗೆ ತುಂಬ ನೆಗೆಟಿವಿಟಿ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಈ ರೀತಿ ನೀವು ಡಿಪ್ರೆಷನ್ನಲ್ಲಿ ಇರೋದ್ರಿಂದ ನೀವು ಏನೂ ಸರಿಯಾಗಿ ಮಾಡ್ತಾಯಿಲ್ಲ, ಎಲ್ಲದರಿಂದ ದೂರ ಸರಿದಿದ್ದೀರ ಅಂತ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ದೇವಿ ಸಜೆಷನ್ನು, ನೀವು ದೇವಿ ಪೂಜೆ ಮಾಡಿ. ಮತ್ತು ಗಂಗಾ ಮಾತೆ ಏನು ಹೇಳ್ತಾ ಇದ್ದಾರೆ, ಗಂಗಾದೇವಿ ಈಗ ನಿಮಗೆ ಇಲ್ಲಿ ಬರ್ಡನ್ ಅಂದರೆ, ಈಗ ನೋಡಿ, ಈಗ ಯಾರಾದರೂ ನಿಮ್ಮ ಫ್ಯಾಮಿಲೀಲಿ ಕಾಯಿಲೆ ತುಂಬ ಇರ್ಬೋದು, ಅವರಿಗೆ ಹುಷಾರಿಲ್ಲದೆ ಇರ್ಬೋದು, ಅಥವಾ ಅಡ್ಮಿಟ್ ಹಾಸ್ಪಿಟ್ಲ್ ಏನೋ ಒಂದು ತೊಂದರೆ ಇದ್ದರೆ ಗಂಗಾ ಮಾತೆ ಸಜೆಷನ್ ಇರೋದ್ರಿಂದ ಅವರಿಗೆ ಗಂಗಾ ಸ್ನಾನ ಅಥವಾ ಗಂಗಾ ತೀರ್ಥ, ನಿಮ್ಮ ಮನೇಲಿ ಗಂಗೆ ತೀರ್ಥ ಇದ್ದರೆ ಅದನ್ನು ಕುಡಿಸಿ. ಅವರು ಯಾವುದೇ ಸಿಚುವೇಷನಲ್ಲಿರಲಿ ಅವ್ರಿಗೆ ಸ್ವಲ್ಪ ಗಂಗಾ ತೀರ್ಥ ಕೊಡಿಸೋದ್ರಿಂದ ಅವ್ರು ಹೀಲ್ ಆಗ್ತಾರೆ ಅಂತ ದೇವಿ ಹೇಳ್ತಾ ಇದ್ದಾಳೆ. ಸೊ ನೀವು ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಕಲ್ಕಿ ಭಗವಾನ್ ಬಂದಿರೋದು ಇಲ್ಲಿ. ಕಲ್ಕಿ ಏನು ಹೇಳ್ತಾ ಇದ್ದಾರೆ ನೋಡಿ, ಈಗ ನೀವು ನಿಮಗಿಷ್ಟು ಬರ್ಡನ್ ಇರೋದ್ರಿಂದ ನಿಮ್ಮ ಲೈಫಿಂದು ಸ್ಟ್ರೆಂತ್ ತೊಗೋಬೇಕು ಅಂತ ಕಲ್ಕಿ ದೇವರು ಹೇಳ್ತಾ ಇದ್ದಾರೆ ನಿಮಗೆ. ಅಂದರೆ ಈ ತೊಂದರೆಗಳನ್ನು ಪಕ್ಕಕ್ಕಿಟ್ಟು
ಧೈರ್ಯ ತಗೋ, ಏನೇ ಇದ್ದರೂ ಎದುರಿಸು, ನಿನ್ನ ಜೊತೆಗೆ ನಾನಿದ್ದೀನಿ ಅಂತ ದೇವ್ರು ನಿಮಗೆ ಭರವಸೆ ಕೊಡ್ತಿದ್ದಾರೆ. ಸೊ ಅದರಿಂದ ನೀವು ಇದರಿಂದ ಹೊರಗೆ ಬನ್ನಿ. ನೀವು ಧೈರ್ಯದಿಂದ ಇದ್ದರೆ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ಫಸ್ಟು ನೀವು ಧೈರ್ಯ ತಂದ್ಕೊಳ್ಳಿ. ನಿಮ್ಮ ಜೊತೆ ದೇವರಿದ್ದಾನೆ. ನಿಮಗೆ ಸಜೆಷನ್ ಅದೇ, ನೀವು ಧೈರ್ಯದಿಂದ ಮುಂದುವರೆದ್ರೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವಿಟಿ ಎಲ್ಲ ದೇವಿ ದುರ್ಗಾದೇವಿ ಹೋಗಲಾಡಿಸ್ತಾಳೆ. ಸೊ ಆಮೇಲೆ ಮತ್ತೆ ಗಂಗಾ ಮಾತೆ ನಿಮಗೆ ಏನು ನಿಮಗೆ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗಬೇಕು ನಿಮ್ಮ ಲೈಫಲ್ಲಿ, ಅದನ್ನು ಗಂಗಾ ಮಾತೆ ನಿಮಗೆ ಕೊಡ್ತಾಳೆ. ಸೊ ನಿಮಗೆ ತುಂಬ ಬರ್ಡನ್ ಇದೆ ಫ್ರೆಂಡ್, ಗೊತ್ತಾಗ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದರೆ ಹೆದರಬೇಡಿ ಫ್ರೆಂಡ್, ನೀವು ದೇವಿ ಪ್ರೇಯರ್ ಮಾಡಿ, ನಿಮ್ಮದು ಎಲ್ಲ ತೊಂದರೆನೂ ಹೋಗುತ್ತೆ ಅಂತ ದೇವಿ ಹೇಳ್ತಿದ್ದಾರೆ. ಓಕೆ ಫ್ರೆಂಡ್ಸ್, ರೀಡಿಂಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್. ಓಕೆ ಫ್ರೆಂಡ್ಸ್, ಫೈಲ್ 3. ಸೊ ಏಸ್ ಆಫ್ ಪೆಂಟಿಕಲ್ಸ್. ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸೊ ಏನೇ ಇರಲಿ, ಫ್ಯಾಮಿಲಿ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ಯಾವುದಾದ್ರೂ ನೀವು ಒಂದು ಪ್ಲ್ಯಾನ್ ಮಾಡಿ ಅದನ್ನು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಇದು ನಿಮಗೆ ತುಂಬ ಒಳ್ಳೆ ಕಾರ್ಡ್ ಬಂದಿದೆ. ಸಜೆಷನ್ ತುಂಬ ಚೆನ್ನಾಗಿ ಬಂದಿದೆ. ದೇವ್ರ ಕಡೆಯಿಂದ ನಿಮಗೆ ಸಜೆಷನ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇಲ್ಲಿ ನೋಡಿ, ಸೂರ್ಯದೇವರು ಅಂದರೆ ನೀವೇನಾದರೂ ಈಗ ನೀವು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ, ನೀವು ಮಾಡ್ಬೋದು. ಅಥವಾ ನೀವು ಫ್ಯಾಮಿಲಿ, ಈಗ ಮದುವೆನೋ ಅಥವಾ ಬೇರೆ ಏನೇ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇರಲಿ ಸಿಚುವೇಶನ್ನು, ನೀವು ಯಾವುದಾದ್ರೂ ಒಂದು ಹೊಸ ಪ್ಲ್ಯಾನ್ ಮಾಡಿದರೆ, ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು ಅಂತ ಸಜೆಷನ್ ಇದೆ. ನಿಮಗೆ ದೇವರು ನಿಮಗೆ ಹೇಳ್ತಿದ್ದಾರೆ, ಸೂರ್ಯದೇವ. ಸೊ ನಿಮಗೆ ಅದರಿಂದ ಏನು ಸಿಗುತ್ತೆ ಅಂದರೆ, ನೀವು ಈಗೇನಾದ್ರು ಪ್ಲ್ಯಾನ್ ಮಾಡಿದರೆ ಸಕ್ಸಸ್ ಸಿಗುತ್ತೆ, ಸ್ಟ್ರೆಂತ್ ಸಿಗುತ್ತೆ ನಿಮಗೆ, ಮತ್ತು ಹಾನರ್ ಸಿಗುತ್ತೆ ನಿಮಗೆ, ಗೌರವ ಎಲ್ಲ ಕಡೆಯಿಂದ. ಸೊ ನೀವು ರೆಡಿ, ಭಾಳ ಟೆನ್ಷನ್ ಮಾಡ್ಕೊಳಂಗಿಲ್ಲ, ನೀವು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಇಂದ್ರ ಬಂದಿದ್ದಾರೆ ನೋಡಿ. ನೀವೇನಾದರೂ ಈಗ ಪ್ರಾಬ್ಲಮ್ನಲ್ಲಿ ಇದ್ದು ಅದರಿಂದ ಹೊರಗೆ ಬಂದಿದ್ರೂ, ಅಥವಾ ಈಗ ನಿಮಗೇನಾದರೂ ಈಗ ಬಿಸ್ನೆಸ್ಸಲ್ಲೇ ಇರ್ಬೋದು, ಕಾಂಪಿಟೇಷನ್ ಇರುತ್ತೆ, ಏನಾದರೂ ಇರ್ಬೋದು, ಸ್ವಲ್ಪ ಏನಾದರೂ ತೊಂದರೆ ಅನ್ನಿಸ್ತಾ ಇದ್ದರೆ ನಿಮಗೆ ಹೆದರೋಂಥದ್ದು ಅವಶ್ಯಕತೆ ಇಲ್ಲ. ಇದರಲ್ಲಿ ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ. ಸೊ ಗಾಡ್ ಹೇಳ್ತಾ ಇದ್ದಾರೆ ಇಂದ್ರ, ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಧೈರ್ಯವಾಗಿ ಮಾಡು, ಎಲ್ಲ ಚೆನ್ನಾಗಾಗುತ್ತೆ, ಯೋಚನೆ ಮಾಡಬೇಡ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ವೆಲ್ತು, ಸಕ್ಸಸ್ಸು, ನಿಮಗೆಲ್ಲದೂ ಸಿಗುತ್ತೆ. ವೆಲ್ತ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ನೀವೊಂದು ರೀತಿ ಲೀಡರ್, ಹೀರೋಯಿಸಮ್ ಅಂದರೆ ನಿಮ್ಮ ಲೈಫ್, ನಿಮ್ಮ ಕರಿಯರ್ ಒಳಗೆ ಆ ರೀತಿ ಹೇಳ್ತಾ ಇದೆ. ನಿಮಗೆ ಸೆಕ್ಯೂರಿಟಿನೂ ಇದೆ. ಸೊ ನಿಮಗೇನಾದರೂ ಭಯ ಇದ್ದರೆ, ಈ ರೀತಿ ನಾನು ಈಗ ಏನಾದರೂ ನ್ಯೂ ಬಿಗಿನಿಂಗ್ ಮಾಡಿದರೆ ಸಕ್ಸಸ್ ಆಗ್ತೀನೋ ಇಲ್ವೋ ಅನ್ನೋದು ಕನ್ಫ್ಯೂಷನಲ್ಲಿದ್ದರೆ, ಯಾವುದೇ ರೀತಿ ಕನ್ಫ್ಯೂಸ್ ಬೇಡ. ನಿಮಗೆ ನೀವು ಸಕ್ಸಸ್ ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಅಥವಾ ನಿಮಗೇನಾದರೂ ಕಾಯಿಲೆ ಇದ್ರೂ, ಏನಾದರೂ ತೊಂದರೆ ಇದ್ದರೂ, ಹೆಲ್ತ್ ಇಶ್ಯೂಸ್ ಇದ್ದರೂ ಅದರಿಂದ ನೀವು ಹೊರಗೆ ಬರ್ತೀರ. ಸೂರ್ಯ ಕಾರ್ಡ್ ಇದೆ ನೋಡಿ. ಸೊ ನೀವು ಸೂರ್ಯಂಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಅಥವಾ ಸೂರ್ಯ ಮಂತ್ರಗಳು ಚಾಂಟಿಂಗ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ ಅಂತ ಕಾರ್ಡ್ ಹೇಳ್ತಿದೆ. ಸೊ ಯಾವುದೇ ಯೋಚನೆ ಇಲ್ಲ. ಫೈಲ್ 3 ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು ಕಾರ್ಡೆಲ್ಲ. ಓಕೆ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಪರ್ಸ್ನಲ್ ರೀಡಿಂಗ್ ಬೇಕಂದರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಫೈಲ್ 3 ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇಲ್ಲಿ ನೋಡಿ, ಶಫಲ್ ಮಾಡುವಾಗ ಎಕ್ಸ್ಟ್ರಾ ಕಾರ್ಡ್ ಬಿದ್ದರೆ ನಾವು ಅದನ್ನು ತೊಗೊತೀನಿ. ಸೊ ಇಲ್ಲೂ 3 ಕಾರ್ಡ್ ಇತ್ತು, ಇಲ್ಲೂ 3 ಕಾರ್ಡ್ ಇತ್ತು. ಇಲ್ಲಿ ಶಫಲ್ ಮಾಡುವಾಗ 2, ಇನ್ನೆಲ್ಲ 2 ತೊಗೊಂಡಿದ್ದೀನಿ. ಈಗ 4, ಫೈಲ್ ನಂಬರ್ 4. ಫೈಲ್ ನಂಬರ್ 4, ವೀಲ್ ಆಫ್ ಫಾರ್ಚೂನ್. ಸೊ ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ನಿಮಗೇನಂತ ತೊಂದರೆ ಇಲ್ಲ ಅಂತ ಹೇಳ್ತಿದ್ದೆ. ನೀವು ತುಂಬ ನಾಲೆಡ್ಜ್, ತುಂಬ ಇಂಟೆಲಿಜೆಂಟ್, ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ
ನೀವು ಯಾವುದೇ ಕರಿಯರ್ ಮಾಡ್ತಿದ್ರು ಅದರಲ್ಲಿ ತುಂಬ ಇಂಟೆಲಿಜೆಂಟ್ ಲೀಡರ್ಶಿಪ್ ಎಲ್ಲ ಹೇಳ್ತಾ ಇದೆ ಇಲ್ಲಿ. ಮತ್ತು ನಿಮಗೆ ಸ್ಪಿರಿಚುವಲಿ ಗ್ರೋ ಇದೆ. ಮತ್ತು ನೀವು ಎಲ್ಲ ಬುಕ್ಸ್ ಓದ್ತೀರ, ತುಂಬ ನಾಲೆಡ್ಜ್ ಇದೆ ನಿಮಗೆ, ಎಲ್ಲ ಥರದ ನಾಲೆಡ್ಜು ಇದೆ ನಿಮಗೆ. ನಿಮ್ಮ ಲೈಫಲ್ಲಿ ಸಡನ್ ಚೇಂಜ್ ಆಗುತ್ತೆ. ಈಗ ನಿಮಗೆ ಏನೋ ಒಂದು ಅಂದ್ಕೊಂಡಿರ್ತೀರ, 1% ಇಷ್ಟಿರ್ಬೋದು ಅಂತ, ಆದರೆ ನೀವು ಊಹೆ ಮಾಡಿರೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಲಾಭ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್. ಸೊ ಏನೂ ತೊಂದರೆ ಇಲ್ಲ, ನೀವು ಲೈಫಲ್ಲಿ ತುಂಬ ಸೆಕ್ಯೂರ್ ಆಗಿದ್ದೀರಿ, ಚೆನ್ನಾಗಿದ್ದೀರ. ಅಂದರೆ ನಿಮಗೆ ಬಂದಿರೋ ಕಾರ್ಡ್ ನೋಡಿ, ಇದು ನರಸಿಂಹದೇವ ಮತ್ತು ಗರುಡ. ನರಸಿಂಹದೇವರು ಬಂದಿದ್ದಾರೆ ಅಂದರೆ, ಸೊ ನಿಮಗೆ ಏನಾಗಿರ್ಬೋದು, ಈಗ ನೀವು ಎಲ್ಲದರಲ್ಲೂ ತುಂಬ ಚೆನ್ನಾಗಿರೋದ್ರಿಂದ, ಸೊ ನಿಮ್ಮನ್ನು ನೋಡಿದರೆ ಕೆಲವು ಜನಕ್ಕೇನಾದರೂ ನಿಮ್ಮ ಮೇಲೆ ಜೆಲಸಿ ಇದ್ದರೆ, ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ತೊಂದರೆ ಮಾಡಬೇಕು ಅಂತ ಇದ್ದರೆ, ಅಥವಾ ನಿಮಗೆ ಲೈಫ್ ನಿಮ್ಮದು ತುಂಬ ಚೆನ್ನಾಗಿರೋದು ನೋಡಿ ಅವರಿಗೇನಾದರೂ ನಿಮ್ಮ ಮೇಲೆ ಜೆಲಸಿ ಇದ್ದು ತೊಂದರೆ ಕೊಡಬೇಕು ಅನ್ನೋರಿದ್ದರೆ, ಈ ಕಾರ್ಡ್ ಬಂದಿದೆ ಅಂದರೆ ಆ ಥರದ ಜನ ನಿಮ್ಮ ಲೈಫಲ್ಲಿದ್ದಾರೆ ಅಂತ ಅರ್ಥ. ಸೊ ಇದು ನೀವು ಈಗ ನರಸಿಂಹದೇವರ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಥರ ನೆಗೆಟಿವಿಟಿ ಇರೋವಂಥ ಜನರಿಂದ ನೀವು ರಕ್ಷಣೆ ಸಿಗುತ್ತೆ, ನಿಮಗೆ ಪ್ರೊಟೆಕ್ಟ್ ಆಗ್ತೀರ. ಸೊ ನೀವು ನರಸಿಂಹದೇವ್ರನ್ನ ಪೂಜೆ ಮಾಡಿ. ಸೊ ಇಲ್ಲಿ ಹೇಗೆ ನರಸಿಂಹದೇವರು ಈ ರಾಕ್ಷಸನ ಕೊಂದು ಹಾಕ್ತಾಯಿದ್ದಾರೆ, ಹಿರಣ್ಯಕಶಿಪುನ, ಆ ರೀತಿ ನೀವು ನಿಮ್ಮ ಲೈಫಲ್ಲಿ ಬರುವಂಥ ನೆಗೆಟಿವ್ ಪೀಪಲ್ನ ಕಟ್ ಮಾಡಬೇಕು. ಮತ್ತು ಗರುಡ ದೇವರು, ಗರುಡ ಬಂದಿದ್ದಾರೆ ಅಂದ್ರೆ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಹೆಲ್ತ್ ಇಶ್ಯೂನ ಇದ್ದು, ಅಥವಾ ಯಾವುದಾದ್ರೂ ಫಿಯರ್ ಇದ್ದರೆ, ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಹೋಗೋಕ್ಕೆ ನಿಮಗೆ ಭಯ ಆಗ್ತಿರ್ಬೋದು, ಈ ಫ್ಯಾಮಿಲಿ ಬಿಟ್ಟು ಹೇಗೆ ಹೋಗಬೇಕು ಆ ಥರ ನಿಮಗೇನಾದರೂ ಚಿಂತೆ ಇದ್ದರೆ, ಸೊ ಗರುಡ ದೇವರು ಹೇಳ್ತಿದ್ದಾರೆ, ಸೊ ನೀವು ಟ್ರಾವೆಲ್ ಮಾಡ್ಬೋದು, ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಾನು ಪ್ರೊಟೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮನ್ನು ಅಂತ ಗರುಡ ದೇವರು ಹೇಳ್ತಿದ್ದಾರೆ. ಸೊ ನಿಮಗೇನಾದ್ರು ಸ್ಕಿನ್ ಅಲರ್ಜಿ ಆ ಥರ ಏನಾದರೂ ಇದ್ರೂ, ಅಥವಾ ಅದರಿಂದನೂ ನೀವು ಹೊರಗೆ ಬರ್ತೀರ. ಯಾವುದೇ ಹೆಲ್ತ್ ಇಶ್ಯೂ ಇದ್ರೂ ಹೊರಗೆ ಬರ್ತೀರ. ಮತ್ತು ನಾಗಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ನಿಮ್ಮ ಕನಸಲ್ಲಿರ್ಬೋದು, ಅಥವಾ ನಿಮಗೆ ಎದುರಿಗೆ ಇರ್ಬೋದು, ಆ ಥರ ಏನಾದರೂ ನಾಗಗಳಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ಗರುಡ ದೇವರು ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ. ಹೇಗೆ ಗರುಡ ದೇವರು ನಾರಾಯಣನ ಎಷ್ಟು ಪ್ರೀತಿ ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಆ ರೀತಿ ನೀವು ಈಗಾಗಲೇ ಆಲ್ರೆಡಿ ಇದ್ದೀರ, ನೀವು ಆ ಥರನೇ ಇರೋದು. ಅದನ್ನು ಇನ್ನೂ ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತೀರ ಅಂತ ಕಾರ್ಡ್ಸ್ ಹೇಳ್ತಿದೆ. ಸೊ ರೀಡಿಂಗ್ ತುಂಬ ಚೆನ್ನಾಗಿದೆ, ನಿಮ್ಗೆ ಲೈಫಲ್ಲಿ ಏನಂತ ತೊಂದರೆ ಇಲ್ಲ. ಸೊ ಈ ಥರದ್ದು ನೆಗೆಟಿವಿಟಿ ಜನರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ. ಸೊ ಟ್ರಾವೆಲ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಹೆಲ್ತ್ ಇಶ್ಯೂ ಇದ್ದರೂ ಎಲ್ಲ ಹೀಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ಜನರಲ್ ರೀಡಿಂಗು. ಸೊ ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಇದು ಬೇರೆಯವರಿಗೆ. ನೀವು ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫೈಲ್ ನಂಬರ್ 5, ಶ್ರೀರಾಮ ಭೂಮಿ, ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಫ್ರೆಂಡ್ಸ್, ನಿಮಗೆ ನಿಮ್ಮ ಲೈಫಲ್ಲಿ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಲೈಫಲ್ಲಿ ನೀವು ಸೆಕ್ಯೂರ್ ಆಗಿದ್ದೀರ, ಯಾವುದೇ ಅಂತ ನಿಮಗೆ ರಿಸ್ಕ್ ಇಲ್ಲ. ಅದು ನಿಮಗೇನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಆಲ್ರೆಡಿ ನೀವು ಫುಲ್ ಸೆಕ್ಯೂರೇ, ಅದರಲ್ಲೂ ಮತ್ತೇನಾದರೂ ನೀವು ಬಿಸ್ನೆಸ್ ಮಾಡಬೇಕಂತಿದ್ರೆ, ಅಥವಾ ಯಾವುದಾದ್ರೂ ಈಗ ಭೂಮಿ ಖರೀದಿ, ಅಥವಾ ಈ ಭೂಮಿ ಚೆನ್ನಾಗಿದೆಯೋ ಇಲ್ವೋ, ಇದನ್ನು ತೊಗೋಬೇಕೋ ಬೇಡವೋ, ಆ ಥರ ನಿಮಗೇನಾದರೂ ಇದ್ದರೆ ಇಲ್ಲಿ ಭೂಮಿ ಕಾರ್ಡ್ ಬಂದಿದೆ ನಿಮಗೆ. ಸೊ ನೀವು ತೊಗೋಬೋದು, ಅದು ನಿಮಗೆ ಗ್ರೋತ್ ಸಿಗುತ್ತೆ, ಅದರಿಂದ ನಿಮಗೆ ಲಾಭ ಆಗುತ್ತೆ, ಚೆನ್ನಾಗಿ ಆಗ್ತೀರಂತ ಹೇಳ್ತಾ ಇದೆ. ಸೊ ನೀವು ಏನಾದರೂ ರಿಯಲ್ ಎಸ್ಟೇಟ್ ಮಾಡಬೇಕು ಆ ಥರನೋ, ಅಥವಾ ಬೇರೆ ಯಾವುದೇ ರೀತಿ ಭೂಮಿಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ ಏನಾದರೂ ನಿಮ್ಮ ಮೈಂಡ್ ಒಳಗಿದ್ದರೆ, ಸೊ ನೀವು ಮಾಡ್ಬೋದು ಅಂತ ಭೂಮಿ ದೇವಿ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಒಳ್ಳೆಯದು ಆಗುತ್ತೆ, ಮತ್ತು ದೇವಿ ಆಶೀರ್ವಾದ ಇರೋದ್ರಿಂದ ಸಕ್ಸಸ್ ಆಗ್ತಿರೋ, ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದೆ. ಮತ್ತು ಜೊತೆ ಶ್ರೀರಾಮ ಇದ್ದಾರೆ. ಶ್ರೀರಾಮ ಇರೋದ್ರಿಂದ ಈಗ ನೀವು ಆಲ್ರೆಡಿ ಹೀಗೆ ಇರೋದು. ಸೊ ನೀವು ಲೈಫಲ್ಲಿ ಈಗ ರಾಜ ಇದ್ದಂಗೆ ಇದ್ದೀರ, ನಿಮಗೆ ಯಾವುದೇ ದುಡ್ಡು ಕಾಸಿನ ತೊಂದರೆ ಇಲ್ಲ, ಏನಿಲ್ಲ. ಆದರೆ ಶ್ರೀರಾಮನ ಇರೋದ್ರಿಂದ ನಿಮಗೆ
ನೀವು ಇರೋದನ್ನು ಹಾಗೆ ಒಂಥರ ರಾಜನ್ ಟೈಪ್, ಅಂದರೆ ನಯ ವಿನಯ ಎಲ್ಲ ಇದೆ ನಿಮಗೆ. ಶ್ರೀರಾಮನ ಗುಣಗಳ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಶತ್ರುಗಳು ಯಾವುದೇ ಫೀಲ್ಡ್ ಒಳಗಿದ್ರೂ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ರಾಮ ಇದ್ದಾನೆ. ಸೊ ಹೇಗೆ ರಾಮ ಧೈರ್ಯವಾಗಿ ಎಲ್ಲರನ್ನೂ ಎದುರಿಸ್ತಿದ್ನೋ ಆ ರೀತಿ ನೀವು ಈಗ ಅದೇ ರೀತಿ ನೀವು ಇದ್ದೀರಾ. ಸೊ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇದರಲ್ಲೂ ಅಷ್ಟೇ ಯಾವುದೇ ತೊಂದರೆಗೆ ಕಾಣಿಸ್ತಾ ಇಲ್ಲ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೇನಾದರೂ ಈಗ ಮದುವೆ ಮಾಡ್ಕೋಬೇಕು ಅಥವಾ ಮದುವೆ ಆಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರು ನಿಮಗೆ ಓಕೆ, ನೀವು ಮದುವೆ ಮಾಡ್ಕೋಬೋದು ಅಂತಲೂ ಹೇಳ್ತಾ ಇದೆ ಈ ಕಾರ್ಡ್. ಸೊ ಮದುವೆದು ಸಹ ಇದು ತಿಳಿಸುತ್ತೆ ನಿಮಗೆ. ಅದರಲ್ಲೂ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳುತ್ತೆ. ಮತ್ತು ನೀವು ತುಂಬ ಪೇರೆಂಟ್ಸ್ ಇರಲಿ, ದೊಡ್ಡವರಿರಲಿ, ಎಲ್ಲರಿಗೂ ತುಂಬ ವಿನಯವಾಗಿ ವಿನಮ್ರವಾಗಿರ್ತೀರಾ ಅಂತ ಹೇಳ್ತಾಯಿದೆ. ಸೊ ರೀಡಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್. ಯಾವುದೇ ರೀತಿ ನಿಮಗೆ ಲೈಫಲ್ಲಿ ಅಂಥ ತೊಂದರೆ ಇಲ್ಲ. ಓಕೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸೊ ನಿಮಗೆ ರೆಸನೇಟ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ಓಕೆ, ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.